ಹಲೋ ಸ್ನೇಹಿತರೆ, ಇಂದಿನ ಮೊದಲ ಬಿಗ್ ಬ್ರೇಕಿಂಗ್. ರಾಜ್ಯದ ರೈತರು ಸಂಪೂರ್ಣ ಸಾಲ ಮನ್ನಾ ಕುರಿತು ಹೈಕೋರ್ಟ್ನಿಂದ ಹೊರಬಿದ್ದಿದೆ ಮಹತ್ವದ ತೀರ್ಪು. ಬ್ಯಾಂಕುಗಳಿಗೆ ಬಿಗ್ ಶಾಕ್. ಇನ್ನೊಂದು ಕಡೆ ಗೃಹಲಕ್ಷ್ಮಿ ಯೋಜನೆ 2,000 ಹಣ ಬಿಡುಗಡೆ ತಡೆ ಹಿಡಿದಿದ್ದ ಬ್ಯಾಂಕ್ ಖಾತೆಗಳಿಗೆ ಲಿಸ್ಟ್ ರಿಲೀಸ್. ತಕ್ಷಣ ಈ ಕೆಲಸ ಮಾಡಿ, ಇಲ್ಲದಿದ್ದರೆ ಹಣ ಜಮಾವಾಗುವುದಿಲ್ಲ. ಹೌದು ಸ್ನೇಹಿತರೆ, ಅದೇ ರೀತಿ ಕೊನೆಯದಾಗಿ ಉಚಿತ ಕರೆಂಟ್ ಸಿಗದೇ ಇರೋ ಗೃಹ ಜ್ಯೋತಿ ಗ್ರಾಹಕರಿಗೆ ಇಂಧನ ಇಲಾಖೆಯಿಂದ ಹೊಸದೊಂದು ಸುವರ್ಣ ಅವಕಾಶ ಪ್ರಕಟ. ಪ್ರತಿಯೊಂದು ಮಾಹಿತಿಯ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ರೈತರ ಸಾಲ ಮನ್ನಾ ಯೋಜನೆಗಳ ಜಾರಿಯಲ್ಲಾಗುತ್ತಿದ್ದ ವಿಳಂಬ ಹಾಗೂ ರಾಷ್ಟ್ರೀಕೃತ ಬ್ಯಾಂಕ್ಗಳ ರೈತರಿಗೆ ನೀಡುತ್ತಿದ್ದ ನೋಟಿಸ್ಗಳು ಕುರಿತಾದ ಮಹತ್ವದ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿದೆ. ಸರ್ಕಾರದ ಸಾಲ ಮನ್ನಾ ಯೋಜನೆಗಳ ಒಳಪಡುವ ರೈತರ ಕೃಷಿ ಭೂಮಿಯನ್ನು ಜಪ್ತು ಮಾಡುವಂತಿಲ್ಲ ಅಥವಾ ರೈತರಿಗೆ ಕಿರುಕುಳ ಮಾಡುವಂತಿಲ್ಲ ಎಂದು ಬ್ಯಾಂಕ್ಗಳಿಗೆ ಕಠಿಣ ಸೂಚನೆ ನೀಡಿದೆ. ಅಷ್ಟೇ ಅಲ್ಲದೆ ತಾಂತ್ರಿಕ ಕಾರಣಗಳಿಂದ ಬಾಕಿ ಉಳಿದಿರುವ ಸಾಲ ಮನ್ನಾ ಪ್ರಕ್ರಿಯೆಯನ್ನು ವಾರದೊಳಗೆ ಇತ್ಯರ್ಥಪಡಿಸಬೇಕೆಂದು ಬ್ಯಾಂಕುಗಳು ಮತ್ತು ನೋಟಿಸ್ ಅಧಿಕಾರಿಗಳು ಕೋರ್ಟ್ ಆದೇಶಿಸಿದೆ. ಇದು ಇಲಾಖೆ ಹಾಗೂ ಬ್ಯಾಂಕುಗಳ ಕಣ್ಣು ಕೆಂಪಾಗಿಸಿದ್ದು ರೈತರಿಗೆ ಭಾರೀ ನೆಮ್ಮದಿ ತಂದಿದೆ. ಅದೇ ರೀತಿ ಸ್ನೇಹಿತರೆ, ಇನ್ನು ಎರಡನೆಯ ಪ್ರಮುಖ ಸುದ್ದಿ ಏನೆಂದರೆ, ಮಹಿಳೆಯರಿಗೆ ಸಂಬಂಧಿಸಿದ್ದು. ಯಾವ ಹೆಣ್ಣು ಮಕ್ಕಳಿಗೆ ಕಳೆದ 2 ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಜಮೆಯಾಗಿಲ್ಲವೋ ಅಂಥವರು ಬ್ಯಾಂಕ್ ಖಾತೆಗಳು ಮರುಪರಿಶೀಲನೆ ಹೊಸ ಲಿಸ್ಟನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಿಡುಗಡೆ ಮಾಡಿದೆ. ನಿಮ್ಮ ಆಧಾರ್ ಸಂಖ್ಯೆ ಬ್ಯಾಂಕ್ ಖಾತೆಗೆ ಮ್ಯಾಪ್ ಆಗದೇ ಕಾರಣ ಹಣ ತಡೆ ಹಿಡಿಯಲಾಗಿದೆ. ಇಲಾಖೆಯು ಆನ್ಲೈನ್ನಲ್ಲಿ ನಿಮ್ಮ ಸ್ಟೇಟಸ್ ಚೆಕ್ ಮಾಡಲು ಹೊಸ ನೇರ ಲಿಂಕ್ ಅನ್ನು ಒದಗಿಸಿದ್ದು, ಫಲಾನುಭವಿಗಳು ತಕ್ಷಣವೇ ನಿಮ್ಮ ಸ್ಟೇಟಸ್ ನೋಡಿ ಹತ್ತಿರದ ಬ್ಯಾಂಕ್ಗಳಿಗೆ ಭೇಟಿ ನೀಡಿ KYC ಮಾಡಿಸಿದರೆ ತಡೆ ಹಿಡಿಯಲಾದ ಸಂಪೂರ್ಣ ಮೊತ್ತ ಒಟ್ಟಿಗೆ ನಿಮ್ಮ ಖಾತೆಗೆ ಜಮೆಯಾಗಲಿದೆ. ಅದೇ ರೀತಿ ಸ್ನೇಹಿತರೆ, ಕೊನೆಯದಾಗಿ ಗೃಹ ಜ್ಯೋತಿ ಯೋಜನೆಯಡಿ ಇರುವವರಿಗೆ ಶೂನ್ಯ ಬಿಲ್ ಬರದೇ ಇರೋ ಗ್ರಾಹಕರಿಗೆ ಇಂಧನ ಇಲಾಖೆ ಹೊಸದೊಂದು ಅವಕಾಶ ನೀಡಿದೆ. ಹೊಸದಾಗಿ ಮನೆ ಬದಲಾಯಿಸಿದರೆ ಬಾಡಿಗೆದಾರರು ಅಥವಾ ಇದುವರೆಗೆ ತಾಂತ್ರಿಕ ದೋಷದಿಂದ ಅರ್ಜಿ ಸಲ್ಲಿಸಲು ಸಾಧ್ಯವಾಗದ ಗ್ರಾಹಕರಿಗೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಹೊಸದಾಗಿ ಲಿಂಕ್ ಓಪನ್ ಮಾಡಲಾಗಿದೆ. ನೀವು ಇಂದಿನಿಂದಲೇ ನಿಮ್ಮ ಹೊಸ ಆರ್ಆರ್ ಸಂಖ್ಯೆ ಹಾಗೂ ಆಧಾರ್ ಕಾರ್ಡ್ ಬಳಸಿ ಮರು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿಯಾದ ಮುಂದಿನ ತಿಂಗಳಿನಿಂದಲೇ ನಿಯಮಾನುಸಾರ ಉಚಿತ ಕರೆಂಟ್ ಸೌಲಭ್ಯ ಸಿಗಲಿದೆ ಎಂದು ಇಲಾಖೆ ತಿಳಿಸಿದೆ. ಅದೇ ರೀತಿ ಸ್ನೇಹಿತರೆ, ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ಟೈಪ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.